ಹಲೋ ಚಾಂಪಿಯನ್ಸ್, ಟೈಮ್ ಟೇಬಲ್ ಆಗಲೇ ಎಲ್ಲ ನೋಡಿರ್ತೀರಲ್ಲ. ಎಸ್, ಸೊ ಫೈನಲ್ ಟೈಮ್ ಟೇಬಲ್ ಬಂತು ಆ್ಯಂಡ್ ಪ್ರಿಪರೇಷನ್ ಬಿಡಲೇಬಾರ್ದಲ್ಲ, ಚಿಂದಿ ಓಡಾಯಿಸೋಣ ಈ ಸಲ. 10th ನೋಡಿದ್ರೆ 131 ಡೇಸ್ ಇದೆ. ಸೊ ಫಸ್ಟ್ ಎಕ್ಸಾಮು 18th ಮಾರ್ಚು, ಬಟ್ ಅದೇ PUC ನೋಡೋಂಗಿದ್ರೆ ಸೊ 131 ಇದು 113. ಸೊ 20th ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ನಿಮ್ಮ ಟೈಮ್ ಟೇಬಲ್ ನೋಡಿರ್ತೀರಾ. ಸರ್ ಹೊಸದಾಗಿ ಏನು ಮಾಡಿದ್ದೀರಾ, ಇದೆಲ್ಲ ಬೇಕು ನೋಡ್ರಿ ಇಲ್ಲಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ನೋಡಿರ್ತೀರ ಎಷ್ಟು ದಿನ ಗ್ಯಾಪ್ ಇದೆ ಪ್ರತಿಯೊಂದು ಸಬ್ಜೆಕ್ಟ್ಗೂ. ಅವಾಗ ಏನು ಮಾಡ್ಬೋದಪ್ಪ, ಹೆಂಗೆ ರಿವಿಷನ್ ಮಾಡ್ಬೋದಪ್ಪ ಅಂತ ಈಗಾಗಲೇ ಪ್ಲ್ಯಾನ್ ಮಾಡಿರ್ತೀರ. ದಟ್ ಈಸ್ ಇಂಪಾರ್ಟೆಂಟ್. ದ ಗ್ಯಾಪ್ ವಾಟ್ ಯು ಹ್ಯಾವ್. ಈಗ ಇಂಗ್ಲೀಷ್ ಆದಮೇಲೆ ಸಂಸ್ಕೃತ್ ಇಲ್ಲ ಅಂದರೆ ಫಿಸಿಕ್ಸ್ಗೆ 3 ದಿನ, ಅಥವಾ ಸಂಸ್ಕೃತ್ ನಾನು ತೊಗೊಂಡಿದ್ದೆ ಅಂದರೆ ಬರೀ ಒಂದೇ ದಿವಸ ಗ್ಯಾಪು. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ರಿ, ಇಲ್ಲಿ ಕೆಮಿಸ್ಟ್ರಿ ಆದಮೇಲೆ ಹಿಂದಿ ತೊಗೊಂಡಿದ್ರಿ ಅಂದರೆ ಮ್ಯಾಥ್ಸಿಗೆ ಒಂದೇ ದಿನ ಗ್ಯಾಪು. ಅದೇ ನೀವು ಹಿಂದಿ ತೊಗೊಂಡಿಲ್ಲ ಅಂದರೆ ಯು ಹ್ಯಾವ್ 5 days. ಎಷ್ಟು ಅಲ್ಲ. ಸೊ ಯು ನೀಡ್ ಟು ನೋ ವಾಟ್ ಈಸ್ ದ ಡ್ಯೂರೇಷನ್ ದಟ್ ಈಸ್ ದೇರ್, ವಾಟ್ ಈಸ್ ದ ಟೈಮ್ ಗ್ಯಾಪ್. ಬೇಕೇ ಬೇಕು. ಬಿಕಾಸ್ ಈಗೇನು ಪ್ರಿಪೇರ್ ಆಗ್ತೀರಾ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದಿಸ್ ಈಸ್ ನಾಟ್ ದ ಎಂಡ್, ಬಟ್ ದಿಸ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಡು ಯು ಹ್ಯಾವ್ ಎನಿ ಅದರ್ ವರ್ಕ್ ನೌ? ಇಲ್ಲ ಅಲ್ಲ. ಸೊ ಜಸ್ಟ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ಸ್. ಇವತ್ತು ಬೆಳಗ್ಗೆನೋ ಒಂದು ಐ ವಾಸ್ ಲುಕಿಂಗ್ ಅಟ್ ಎ ವಿಡಿಯೋ, ಐ ಗೆಸ್ ನೆನ್ನೆನೋ ಹಾಕಿರಬೇಕು. ಇಟ್ ವಾಸ್ ಸೋ ಬ್ಯೂಟಿಫುಲ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ವಿರಾಟ್ ಕೊಹ್ಲಿದು ಬರ್ತ್ಡೇ ಇತ್ತಲ್ಲ. ಸೊ ಹಿ ವಾಸ್ ಥ್ಯಾಂಕಿಂಗ್ ಲೈಕ್ ಒಂದು ಸ್ಮಾಲ್ ವಿರಾಟ್ ಕೊಹ್ಲಿ, ಇನ್ನೊಂದು ದೊಡ್ಡ ವಿರಾಟ್ ಕೊಹ್ಲಿ. ಸೊ ಸ್ಮಾಲ್ ವಿರಾಟ್ ಕೊಹ್ಲಿ ವಾಸ್ ಆಸ್ಕಿಂಗ್ ಲೈಕ್, ಆರ್ ಯು ಹ್ಯಾಪಿ, ಅಥವಾ ವಾಟ್ ಡು ದ ಪೀಪಲ್ ಕಾಲ್ ಯು ನೌ, ಲೈಕ್ ಕಿಂಗ್ ಕೊಹ್ಲಿ. ಅಂದರೆ ಆರ್ ಯು ಹ್ಯಾಪಿ, ಯು ಹ್ಯಾವ್ ಸೋ ಮೆನಿ ಟ್ರೋಫೀಸ್, ಯಸ್ ಐ ಹ್ಯಾವ್ 2 World Cups. ಸೊ ಈ ಥರ ಲೈಕ್ ಸ್ಮಾಲರ್ ವಿರಾಟ್ ಕೊಹ್ಲಿ ವಾಸ್ ಸ್ಪೀಕಿಂಗ್ ಟು ಲಾರ್ಜರ್. ಸೊ ನೀವು ಜಸ್ಟ್ ಇಮ್ಯಾಜಿನ್, ನೀವು ಈಗ ಯು ಆರ್ ಇನ್ 10th or 12th. ಸೊ ನೀವು ಈಗೇನು ಪ್ರಿಪ್ರೇಷನ್ ಆಗ್ತಿರ್ತೀರ. ಸೊ ಯು ಸಿ ಯುವರ್ ಸೆಲ್ಫ್ ಲೈಕ್ 10-15 years ಲೇಟರ್. ಇಟ್ಸ್ ಲೈಕ್ ಓಕೆ, ವಾಟ್ ಎವರ್ ನೀವೇನು ಪ್ರಿಪೇರ್ ಆಗ್ತಿದ್ದೀರಾ, ಇಸ್ ಇಟ್ ಗೋಯಿಂಗ್ ಟು ಬಿ ಹ್ಯಾಪಿ? ಆ ಒಂದು ಮೂಮೆಂಟು, ದ ಹ್ಯಾಪಿನೆಸ್ ಯಾವಾಗ ಬರುತ್ತೆ ನಿಮ್ಮದು ಒಂದು, ಇಫ್ ಯು ಗಿವ್ ಆಲ್ ಯುವರ್ ಡೆಡಿಕೇಶನ್, ಇಫ್ ಯು ಗಿವ್ ಆಲ್ ಯುವರ್ ಟೈಮ್, ರೈಟ್? ಸೊ ಐ ಆಮ್ ಟೆಲಿಂಗ್ ಯು, ರೈಟ್, there is nothing to worry, because every topper was in the same position as you. Even he was feeling nervousness, even he was feeling unprepared, but the only difference is they did not give up. So ಇಲ್ಲಿ ಟೈಮರ್ ಏನಾಗ್ತಿದೆ, ಟಿಕ್ ಆಗ್ತಿದೆ ತಾನೆ. ಬಟ್ ಸ್ಟಿಲ್ ಯು ಹ್ಯಾವ್ PUC ಅವ್ರಿಗೆ 113 ಅಥವಾ SLC ಅವರು 130 days. ಸೊ ದಟ್ಸ್ ಎನಫ್, ದಟ್ಸ್ ಎ ಲಾಟ್ ಟು ಪ್ರಿಪೇರ್. ನೆನ್ನೆನೋ ಒಬ್ಬ ಸ್ಟೂಡೆಂಟ್ ಕಾಲ್ ಮಾಡಿದೆ, ಸರ್ ನಾನು ಅಕ್ಟೋಬರ್ ಏನೂ ಮಾಡಿಲ್ಲ, ಟೈಮ್ ವೇಸ್ಟ್. ಚಿಂತೆ ಮಾಡಬೇಡ್ರಿ, ಯು ಹ್ಯಾವ್ ಟೈಮ್. ಬಟ್ ಇಫ್ ಯು ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಫ್ರಮ್ ನೌ, ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಬಿಕಾಸ್ PUC ಅವ್ರಿಗೂ this is the time, November, December ಏನಿದೆ, December to some extent, this is a time where you can focus on your competitive. ಈಗ CET ಆಯಿತು, NEET ಆಯಿತು. ಬಿಕಾಸ್ ಆಫ್ಟರ್ ದಟ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ಆದಮೇಲೆ ಆ್ಯಂಡ್ ಅಗೇನ್ ಪ್ರಿಪ್ರೇಟರಿ ಬರುತ್ತೆ. ಪ್ರಿಪ್ರೇಟರಿ ಆದಮೇಲೆ ಮತ್ತೆ ಬೋರ್ಡ್ಸು. ಪ್ರಿಪ್ರೇಟರಿ ಬೋರ್ಡ್ಸ್ ಮಧ್ಯಾಹ್ನ ಕೆಲವೊಂದು ಸಲ CETಗೆ ಪ್ರಿಪೇರ್ ಆಗೋರಿದ್ದಾರೆ, ನಾನು ಆಗಿದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ದ ಪ್ರಿಪ್ರೇಷನ್ ಲೆವೆಲ್ ಆಫ್ ಯುವರ್ ಥಿಯರಿ ಎಕ್ಸಾಮ್. ಸೊ ಗಿವ್ ಯುವರ್ ಎವ್ರಿಥಿಂಗ್. ಹೆಂಗೆ ಪ್ರಿಪೇರ್ ಆಗಬೇಕು ಅಂದರೆ, ನಿಮಗೆ ಅನ್ನಿಸ್ಬೇಕು ಎಕ್ಸಾಮ್ ಮುಗಿದಾದ್ಮೇಲೆ, ವಾವ್ ಏನಪ್ಪ ಏನು ಟೈಮ್ ಕೊಟ್ಟೆ ಒಂದು 3 ತಿಂಗಳು 4 ತಿಂಗಳು ಅಂತ. ಸೊ ಜಸ್ಟ್ ಫರ್ಗೆಟ್ ಅಬೌಟ್ ಎಸ್ಟರ್ಡೇಸ್ ಡಿಸ್ಟ್ರಾಕ್ಷನ್, ನಿಮ್ಮದು ಫ್ಯೂಚರ್ ಆ್ಯಂಗ್ಸೈಟಿನೂ ಮರೀರಿ. ಸೊ ಜಸ್ಟ್ ಫೋಕಸ್ ಆನ್ ಟುಡೇ, ಬಿಕಾಸ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟುಡೇ. ಟ್ರೀಟ್ ದ ನೆಕ್ಸ್ಟ್ 24 hours ಲೈಕ್ ನಿಮಗೆ ನಾಳೆನೇ ಎಕ್ಸಾಮ್ ಇದೆ, ಆ ಥರ ಪ್ರಿಪೇರ್ ಆಗಿರಿ. ಸೊ ಬಿ ಫೋಕಸ್, ಬಿ ಡಿಸಿಪ್ಲಿನ್ ಆ್ಯಂಡ್ ಬಿ ಪ್ರೊಡಕ್ಟಿವ್. ಓಕೆ, ಸೊ ನೆಕ್ಸ್ಟು, ನೀವೆಲ್ಲ ಸಿಲೆಬಸ್ನೂ ಒಂದೇ ಸಲ ಮಾಡಬೇಕು ಅಂತ ಇಲ್ಲ. ಒಂದು ಟೈಮ್ ತೊಗೊಳ್ಳಿ, ಅಥವಾ ಒಂದು 45 minutes, 1 hour, 90 minutes, ಡಿಪೆಂಡಿಂಗ್ ಆನ್ ಯುವರ್ ಥಿಂಗ್. ಸೊ ಕಂಪ್ಲೀಟ್ ಎ ಚಾಪ್ಟರ್, ಕೀಪ್ ಸ್ಮಾಲ್ ಟಾರ್ಗೆಟ್ಸ್, ಆ್ಯಂಡ್ ಬಿ ಹ್ಯಾಪಿ ವಿತ್ ಒನ್ಸ್ ಯು ಕಂಪ್ಲೀಟ್ ದೋಸ್ ಥಿಂಗ್ಸ್. ನಿಮಗೆ ಪ್ರೆಷರ್ ಬೇಕು. ಪ್ರೆಷರ್ ಇಲ್ಲ ಅಂದಿದ ತಕ್ಷಣ ಇಟ್ಸ್ ನಾಟ್ ಲೈಕ್ ಐ ಆಮ್ ಹ್ಯಾಪಿ, ಐ ಆಮ್ ರಿಲ್ಯಾಕ್ಸ್ಡ್ ಅಂತಲ್ಲ. ಸಮ್ ಕೈಂಡ್ ಆಫ್ ಪ್ರೆಷರ್ ಈಸ್ ಇಂಪಾರ್ಟೆಂಟ್, ಸೊ ದ್ಯಾಟ್ ಇಟ್ ಪುಷಸ್ ಯು. ಎಲ್ಲರಿಗೂ ಫುಲ್ಲು ಪ್ರೆಷರ್ ತೊಗೊಂಡು ಬೇಕಾಗಿಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಬಟ್ ಸ್ವಲ್ಪ ಪ್ರೆಷರ್ ಬೇಕು, ಸೊ ದ್ಯಾಟ್ ಅಟ್ಲೀಸ್ಟ್ ಆ ಒಂದು ಹೇಳೋದಲ್ಲ, ಒಂದು ಓಕೆ, ಇಟ್ಸ್ ಲೈಕ್ ಓಕೆ ನಾನು ಪ್ರಿಪೇರ್ ಆಗ್ತಿದ್ದೀನಿ, ಅಥವಾ ಇಟ್ಸ್ ಎ ಪ್ರೂಫ್ ಲೈಕ್ ಹೌ ಮಚ್ ಯು ಕೇರ್ ನಾವು. ಓಕೆ, ಸೊ ಡೈಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಇಫ್ ಇಟ್ ಇಸ್ ಸಂಡೇ ಆರ್ ಇಫ್ ಇಟ್ ಇಸ್ ಎ ವೀಕ್ ಡೇ, ಈಗ ಸಂಡೇಸ್ ಆಯಿತು ಅಂದರೆ ಯು ಕ್ಯಾನ್ ಗಿವ್ ಮೋರ್ ಟೈಮ್, ಲೈಕ್ 10 to 12 hours ಕೊಡ್ಬೋದು. ಅಥವಾ ವೀಕ್ ಡೇಸ್ ಆಯಿತು, ಸ್ಕೂಲ್ ಇದೆ ಅಂದಿದ ತಕ್ಷಣ, ಇಟ್ ಡಿಪೆಂಡ್ಸ್ ಸ್ಕೂಲ್ ಯಾವಾಗ ಮುಗಿಯುತ್ತೆ ಅಥವಾ ಬೆಳಗ್ಗೆ ಏನು ಟೈಮ್ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಎ ಡೈಲಿ ಟಾರ್ಗೆಟ್ ವೇರ್ ಯು
ಪ್ರಿಪೇರ್ ಅಟ್ಲೀಸ್ಟ್ ಸಮ್ 10 ಪ್ರೀವಿಯಸ್ ಕ್ವಶನ್ಸ್ SSLC ಅವ್ರಿಗೆ PUC ಅವ್ರಿಗೆ ಇಟ್ ಶುಡ್ ಬಿ ಮೋರ್ ದೆನ್ ದಟ್. ಅಲಾಂಗ್ ವಿತ್ ದಟ್ ನ್ಯೂಮರಿಕಲ್ಸ್ ನಾನು ಎಷ್ಟು ಮಾಡ್ತೀನಿ, ಅಥವಾ ಈ ಒಂದು ಚಾಪ್ಟ್ರು ಈಸಿ ಚಾಪ್ಟರ್ ಇತ್ತು ಅಂದರೆ ಒಂದು ಫುಲ್ ಚಾಪ್ಟ್ರು, ಅಥವಾ ಸ್ವಲ್ಪ ಡಿಫಿಕಲ್ಟಿ ಇತ್ತು ಅಂದರೆ ಹಾಫ್ ಎ ಚಾಪ್ಟರು. ಸೊ ಯು ಹ್ಯಾವ್ ಟು ಹ್ಯಾವ್ ದ ಡೈಲಿ ಟಾರ್ಗೆಟ್. ಸೊ ಸಿಮಿಲರ್ಲಿ ವೀಕ್ಲಿ ಟಾರ್ಗೆಟು ಬೇಕು. ಸೊ ವೀಕ್ಲಿ ಟಾರ್ಗೆಟ್ ಅಂದಾಗ ಆ ಕಂಪ್ಲೀಟ್ ವೀಕ್ ಏನು ಓದಿದ್ದೀನಿ ಅದನ್ನು ರಿವೈಸ್ ಮಾಡೋದು. ಈಗ ಸ್ಕೂಲು ಕಾಲೇಜಸ್ಸಲ್ಲೆಲ್ಲ ನಿಮಗೆ ವೀಕ್ಲಿ ಟೆಸ್ಟ್ ಮಾಡ್ತಿರ್ತಾರೆ. ಸೊ ವೀಕ್ಲಿ ಟೆಸ್ಟ್ ಆದಮೇಲೋ ಅಥವಾ ಅದಕ್ಕಿಂತ ಮುಂಚೆನೋ ಕಂಪ್ಲೀಟ್ ವೀಕ್ದು ರಿವಿಷನ್ ಬೇಕೇ ಬೇಕು. ಇಫ್ ಯು ಡೋಂಟ್ ರಿವೈಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿಯರ್. ಓಕೆ, ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ರಿಕ್ವೈರ್ಸ್ ರೆಸ್ಟ್. ಸ್ವಲ್ಪ ರೆಸ್ಟ್ ಬೇಕು. ಇಟ್ಸ್ ನಾಟ್ ಲೈಕ್ ನಾನು ಓದ್ತೀನಿ ಆಗಲ್ಲ. ಸ್ವಲ್ಪ ಅದ್ರ ರೆಸ್ಟ್ ಬೇಕು. ಓಕೆ, ಅದೇ ರೀತಿ ಮಂತ್ಲಿ ಟಾರ್ಗೆಟ್ ಇಟ್ಕೊಳ್ಳಿ. ಮಂತ್ಲಿ ಟಾರ್ಗೆಟ್ ಇನ್ ದ ಸೆನ್ಸ್ ಹೇಳಿದ್ನಲ್ಲ, ಸೊ ಈ ಮಂತ್ ಈಗ PUC ಅವ್ರಿಗೆ ಸಿನ್ಸ್ ಯು ಹ್ಯಾವ್ ಟೈಮ್ ನೌ, ಮೇ ಬಿ ಯು ಕ್ಯಾನ್ ಫೋಕಸ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್, CET ಅಥವಾ ನೀಟು. ಸೊ ನೆಕ್ಸ್ಟ್ ಮಂತ್ ಏನು ಮಾಡಬೇಕು, ಡಿಸೆಂಬರಲ್ಲಿ ಏನು ಮಾಡಬೇಕು, ಜನವರಿಲಿ ಏನು ಮಾಡಬೇಕು. ಸೊ ಕೀಪ್ ದ ಮಂತ್ಲಿ ಟಾರ್ಗೆಟ್ ಆ್ಯಂಡ್ ಆಲ್ಸೋ ಕೀಪ್ ಸಬ್ಜೆಕ್ಟ್ ವೈಸ್. ಈಗ ಮ್ಯಾಥ್ಸು ನೆನ್ನೆ ಅಷ್ಟೇ ನಮ್ಮ ಕಸಿನ್ ಮನೆಗೆ ಹೋಗಿದ್ದೆ. ಶಿ ವಾಸ್ ಸೇಯಿಂಗ್ ಲೈಕ್, ಅಪ್ಪ ರಾಹುಲ್ ನೀನಾದರೂ ಹೇಳಪ್ಪ ಇವಳಿಗೆ ಒಂದು ಸ್ವಲ್ಪ ಮ್ಯಾಥ್ಸ್ನ ಹೆಂಗೆ ಅಂದರೆ ಹಿಂಗೆ ಪೇಪರ್ ತೆಗಿಯೋದು, ಹಿಂಗೆ ಸುಮ್ಮನೆ ಹಿಂಗೆ ಕಣ್ಣಾಡ್ಸೋದು, ನೆಕ್ಸ್ಟ್ ಹಿಂಗೆ ಕಣ್ಣಾಡ್ಸೋದು, ಹಿಂಗಾದರೆ ಹೆಂಗಪ್ಪ ನಾನು ಏನೋ ಅಂತ ಹಾಕಿದೆ. ದಟ್ ಈಸ್ ಟ್ರೂ, ಬಿಕಾಸ್ ಮ್ಯಾಥ್ಸ್ ಈಸ್ ನಾಟ್ ಲೈಕ್ ಜಸ್ಟ್ ಹಿಂಗೆ ನೋಡ್ಕೊಂಡು ಹೋದರೆ ಆಗಲ್ಲ. ಕೈಯಲ್ಲಿ ಪೆನ್ ಇರಬೇಕು, ಬರಿತಾ ಹೋಗಬೇಕು. ಬರೆಯೋದು ಅಂದರೆ ಇಟ್ಸ್ ನಾಟ್ ಲೈಕ್ ಕ್ಲೀನಾಗಿ ಅಂತಲ್ಲ, ಜಸ್ಟ್ ಸ್ಕ್ರಿಬಲ್, ಬಟ್ ಯು ಹ್ಯಾವ್ ಟು ಹ್ಯಾವ್ ದ ಪೆನ್, ಯು ಹ್ಯಾವ್ ಟು ಪುಟ್ ಇಟ್ ಆನ್ ದ ಪೇಪರ್, ಆ್ಯಂಡ್ ಬಿಕಾಸ್ ಆವಾಗಲೇ ನಿಮ್ಮ ತಲೆಗೆ ಹೋಗೋದು. ಜಸ್ಟ್ ಡೋಂಟ್ ರೀಡ್. ನೆಕ್ಸ್ಟು ಸೈನ್ಸ್ ಆದಾಗ ಅಥವಾ ಬಯಾಲಜಿ ಆದಾಗ ಯು ಹ್ಯಾವ್ ಟು ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಬೇಕು. ಯು ಕ್ಯಾನ್ ಲಿಂಕ್ ದ ಕಾನ್ಸೆಪ್ಟ್ಸ್ ಟು ದ ಡಯಾಗ್ರಾಮ್ ಸೊ ದಟ್ ಇಟ್ ಬಿಕಮ್ಸ್ ಈಸಿಯರ್. ಸೊ ಸೋಷಿಯಲ್ ಸೈನ್ಸ್ ಅಂದಾಗ ಮೈಂಡ್ ಮ್ಯಾಪ್ಸ್ ಇಟ್ಕೊಳ್ರಿ, ಅಥವಾ ಡೇಟ್ಸ್ನ ಈವೆಂಟ್ಸ್ಗೆ ಕಾಲ್ಸ್ಗೆ ಲಿಂಕ್ ಮಾಡ್ಕೊಳ್ರಿ, ಆ್ಯಂಡ್ ಮೇಕ್ ಇಟ್ ಲೈಕ್ ಎ ಸ್ಟೋರೀಸ್ ಸೊ ದಟ್ ಇಟ್ ಬಿಕಮ್ಸ್ ಇಂಟ್ರೆಸ್ಟಿಂಗ್. ಸಿ, ನಾನು ನಿಮಗೆ ಐ ಆಮ್ ನಾಟ್ ಟ್ರೈಂಗ್ ಟು ಸ್ಕೇರ್ ಯು, ಬಟ್ I am trying to remind you that every single day, every single moment is important. So stay focus. ಸೊ ಏನು ಮಾಡ್ಕೊಳ್ಳಿ, ಮನೇಲೆಲ್ಲಾದರೂ ಎಲ್ಲಿ ನೀವು ಜಾಸ್ತಿ ನೋಡ್ತೀರಾ, ಒಂದೆಲ್ಲಾದರೂ ಒಂದು ವಾಲಲ್ಲೋ ಎಲ್ಲಾದರೂ ಒಂದು ಏನಾದರೂ ಅಂಡಿಸ್ಕೊಳ್ಳಿ. ಸೊ ಹೌ ಮೆನಿ ಡೇಸ್ ಆರ್ ರಿಮೈನಿಂಗ್, ಸೊ ಏನು ಮಾಡಬೇಕು, ವಾಟ್ ಈಸ್ ದಟ್ ಐ ನೀಡ್ ಟು ಡೂ, ಆ್ಯಂಡ್ ಡೋಂಟ್ ಪ್ಯಾನಿಕ್ ಬಟ್ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್. ಓಕೆ, ಸಕ್ಸಸ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ದ ಸ್ಮಾರ್ಟೆಸ್ಟ್. ಸಕ್ಸಸ್ ಈಸ್ ಬೀಯಿಂಗ್ ಕನ್ಸಿಸ್ಟೆಂಟ್. ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀರಾ, ದಟ್ ವಾಟ್ ಮ್ಯಾಟರ್ಸ್. ಬಿಕಾಸ್ ಇಫ್ ಐ ಆಮ್ ನಾಟ್ ಕನ್ಸಿಸ್ಟೆಂಟ್, ಈಗ ಓದ್ತೀನಿ ನಾಳೆ ಓದಲ್ಲ, ಅಥವಾ 2 ದಿನ ಓದ್ತೀನಿ 3ನೇ ದಿನ ಬಿಡ್ತೀನಿ, that's not going to happen. That's not going to help you. Okay, so if you are watching this video, if it is going to help you, don't miss to hit that like button and subscribe. So all the best for the future toppers. Nim time start now. It's not like tomorrow. So you're not competing with someone else or with your friends. You're competing with your own laziness. Just think that 4 months of discipline is greater than 4 years of regret. ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ 4 years, ಈಗ ನೀವು 4 months ಕರೆಕ್ಟಾಗಿ ಮಾಡೋದಂದರೆ ಯು ಡೋಂಟ್ ಹ್ಯಾವ್ ಟು ರಿಗ್ರೆಟ್ ಫಾರ್ ದ ನೆಕ್ಸ್ಟ್ 4 years. ಸೊ ಯುವರ್ ಫ್ಯೂಚರ್ ಸೆಲ್ಫ್, ಹೇಳಿದ್ನಲ್ಲ ವಿರಾಟ್ ಕೊಹ್ಲಿದು ಎಕ್ಸಾಂಪಲ್ ಕೊಟ್ಟನಲ್ಲ, ಸೊ ಯುವರ್ ಫ್ಯೂಚರ್ ಸೆಲ್ಫ್ ಈಸ್ ವಾಚಿಂಗ್ ಯುವರ್ ಸೆಲ್ಫ್. ಮೇಕ್ ದಟ್ ಟು ಫೀಲ್ ಪ್ರೌಡ್. ಸೊ ಇವತ್ತಿನ ಸ್ಯಾಕ್ರಿಫೈಸ್ ಇಸ್ ಟುಮಾರೋ ಸಕ್ಸಸ್. So don't neglect. So please give all your efforts and all your time into the one thing which is your preparation. Because see, ನೀವೇನು ಪ್ರಿಪ್ರೇಷನ್ ಆಗ್ತೀರಾ ಅಥವಾ ನಿಮ್ಮದು ಮಾರ್ಕ್ಸ್ ಏನು ಬರುತ್ತೆ, ಸೊ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬಂತು, ಚಲೋ ಬಂತು ಅಂದರೆ obviously your parents will be happy. Are they asking you anything? No, right? So at least by seeing this they can be happy. It's not just about them. Even you will definitely be happy. So it has happened with me. I still remember 16 years back, nandu SSLC result bandaga, 10th CBSE result bandaga, I still remember that day. Nan marks nodidaga I was like, wow. Before that appa ಏನು marks print out ಎಲ್ಲ ತಗೊಂಡು he knew that result ಬಂದಿದೆ ಅಂತ, but he wanted to make me ಒಂದು ಏನಂತೀರಾ, ನನಗೆ ಒಂದು ಶಾಕ್ ಕೊಡಬೇಕು ಅನ್ನಿಸಿದ್ರು. ಎಸ್, ಐ ವಾಸ್ ಲಿಟ್ರಲಿ ಶಾಕ್ಡ್. ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಆ್ಯಂಡ್ ಇವನ್ ದೇ ಆರ್ ಹ್ಯಾಪಿ. ಸೊ ದಟ್ ಈಸ್ ವಾಟ್. ಇಟ್ಸ್ ನಾಟ್ ಲೈಕ್ ಇಲ್ಲಿ ಬಿಡ್ರಿ. ಸೊ ವಿ ಆರ್ ವೇಟಿಂಗ್ ಫಾರ್ ಯುವರ್ ಸಕ್ಸಸ್. ಆಲ್ ದಿ ಬೆಸ್ಟ್. ಸ್ಟೇ ಫೋಕಸ್, ಸ್ಟೇ ಡಿಸಿಪ್ಲಿನ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.